ಇಡೀ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಭಾರತ ಸಂವಿಧಾನ ಇರತಕ್ಕಂಥ ಭಾರತದಲ್ಲಿ ನಮ್ಮ ಇಡೀ ದೇಶದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು 2002 ಆದಮೇಲೆ 2026ರಲ್ಲಿ ಇಡೀ ದೇಶದಲ್ಲಿ SIR ನಡೀತಾ ಇರತಕ್ಕಂಥ ಏನು ಈ ಕಾರ್ಯಕ್ರಮದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೂಡ SIR ನಡೀತಾ ಇದೆ. ನಮ್ಮ BJP ಪಕ್ಷದಿಂದ ನಮ್ಮ ರಾಜ್ಯಾಧ್ಯಕ್ಷರ ಏನು ಆಜ್ಞೆಯ ಮೇರೆಗೆ ಇವತ್ತು 25ನೇ ತಾರೀಕು 26ನೇ ತಾರೀಕು ಅಂದರೆ ಶನಿವಾರ ಭಾನುವಾರ ಇಡೀ ರಾಜ್ಯದಲ್ಲಿ ಕಡಿಮೆ ಅಂದ್ರೂ 1 ಕೋಟಿ ಮನೆಗಳಿಗೆ ಎಲ್ಲ ಕಾರ್ಯಕರ್ತರು ಮನೆ ಮನೆಗೆ ಹೋಗ್ಬಿಟ್ಟು SIR ಏನು ನಡೀತಾ ಇದೆ, ಯಾವ ಥರ ನಡೀತಾ ಇದೆ, ಯಾರನ್ನು ಸೇರಿಸ್ಬೇಕು, ಯಾರ್ಯಾರು ಬಂದು ಇದೆ, ಯಾರ್ಯಾರು ತೀರ್ಕೊಂಡಿದ್ದಾರೆ, ಯಾರ್ಯಾರು ಯುವಕರಿದ್ದಾರೆ ಸೇರಿಸ್ಬೇಕಂತಕ್ಕಂಥದ್ದು, ಒಂದು ಮನೆಯಿಂದ ಮತ್ತೊಂದು ಮನೆ ಬೂತ್ಗೆ ಹೋಗಿರ್ತಕ್ಕಂಥವ್ರನ್ನ ಆ ಬೂತಲ್ಲಿ ಸೇರಿಸ್ತಕ್ಕಂಥದ್ದು ಒಂದು ಸಕ್ರಿಯವಾಗಿ ಎಲ್ಲರ ಮತಪಟ್ಟಿಯಲ್ಲಿ ಗಟ್ಟಿಯಾಗಿ ಮಾಡಬೇಕಂತಕ್ಕಂಥ ಏನು ಇವತ್ತು 2 ದಿವಸದ ಅಭಿಯಾನ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ವತಿಯಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಶಿಡ್ಲಘಟ್ಟ ನಗರದಲ್ಲಿ ಇವತ್ತು ಇಡೀ ನಮ್ಮ ಕಾರ್ಯಕರ್ತರ ಒಟ್ಟಿಗೆ ನಾವು ಮನೆ ಮನೆಗೆ ಬೂತ್ಗೆ ಹೋಗ್ಬಿಟ್ಟು ನಡೀತಾ ಇರ್ತಕ್ಕಂಥ SIR ಬಗ್ಗೆ SIRನ ನಡೀತಾ ಇರ್ತಕ್ಕಂಥ ಒಂದು ಸುದ್ದಿ ಹೇಳ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಇವತ್ತು ನಗರದ ನಗರೇಶ್ವರ ದೇವಸ್ಥಾನದಲ್ಲಿ ಪೂಜೆ ನಮ್ಮ ನಾಯಕರ BJP ಎಲ್ಲ ನಾಯಕರು ಮುಖಂಡರು, ನಗರ ಅಧ್ಯಕ್ಷರು, ನಮ್ಮ ನಗರ ಮಂಡಲ ಅಧ್ಯಕ್ಷರು ಇರ್ತಕ್ಕಂಥ ಗ್ರಾಮಾಂತರ ಅಧ್ಯಕ್ಷರು ಇರ್ತಕ್ಕಂಥ ನಿಕಟಪೂರ್ವ ಅಧ್ಯಕ್ಷರು, ಎಲ್ಲ ಮುಖಂಡರು, ನಮ್ಮ ಮಹಿಳೆಯರು ಎಲ್ಲರೂ ಸೇರಿ ಇವತ್ತು ಪ್ರತಿಯೊಂದು ಬೂತಲ್ಲಿ ಎಲ್ಲ ಮನೆಗಳಲ್ಲಿ ಹೋಗ್ಬಿಟ್ಟು ಇವತ್ತು ಈ ಒಂದು ಅಭಿಯಾನ ಮಾಡ್ತಾಯಿದ್ದೀವಿ. SIR ಬಗ್ಗೆ ಎಲ್ಲ ತಿಳಿಸ್ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾಯಿದ್ವಿ. ನಮಗೆ ನಗರೇಶ್ವರನ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಇವತ್ತು ಶುರು ಮಾಡ್ತಾಯಿದ್ವಿ. ನಮ್ಮಲ್ಲಿ ಇವತ್ತು BLA 1 ಅವ್ರ ಜೊತೆಗೆ BLA 2ಗಳು ಪ್ರತಿಯೊಂದು ಬೂತಲ್ಲಿರ್ತಕ್ಕಂಥವರು ಕೂಡ ಜವಾಬ್ದಾರಿ ಕೊಟ್ಟು ಎಲ್ಲ ಬಂದು ಎಲ್ಲ ಮನೆ ಎನಿಮಿನೇಷನ್ ಫಾರ್ಮ್ನ ಯಾರ್ಯಾರು ಮತಪಟ್ಟಿಯಲ್ಲಿರ್ತಕ್ಕಂಥ ಎಲ್ರಿಗೂ ಸೇರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇನ್ನು 3-4 ದಿವಸ ಟೈಮ್ ಇದೆ. 29ನೇ ತಾರೀಕುವರೆಗೂ ಎನಿಮಿನೇಷನ್ ಫಾರ್ಮ್ನ ಡಿಸ್ಟ್ರಿಬ್ಯೂಷನ್ ಮತ್ತು ಕೊಡ್ತಕ್ಕಂಥದ್ದು ಇದೆ. ಅದನ್ನು ಕಾರ್ಯಕ್ರಮ ಈಗ 8ನೇ ತಾರೀಕುವರೆಗೂ ಪೋಸ್ಟ್ಪೋನ್ ಮಾಡಿದ್ದಾರೆ. ಹಂಗಾಗಿ ಅದನ್ನು ಈ ಒಂದು ಗ್ರಾಮೀಣ ಭಾಗದಲ್ಲಿ ಕೂಡ ಈ ಒಂದು ತುರ್ತಾಗಿ ಮಾಡ್ತಕ್ಕಂಥ ಅಭಿಯಾನವನ್ನು ನಾವು ಮಾಡ್ತಾಯಿದ್ದೀವಿ. ನಗರದಲ್ಲಿ ಮಾಡ್ತಾಯಿದ್ವಿ, ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಈ ಅಭಿಯಾನ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಇಲ್ಲಿ ಬಾಡಿಗೆ ಒಂದು ಮನೆಯಲ್ಲಿ ಇರ್ತಾರೆ. ಇವತ್ತು ಈ ಒಂದು 5 ವರ್ಷ ಮತ ಏನು ಅವ್ರದ್ದು ಇತ್ತು ಮತಪಟ್ಟಿಯಲ್ಲಿ ಇತ್ತಲ್ಲ, ಈ ಮತಪಟ್ಟಿಯಲ್ಲಿ ಬಿಟ್ಟು ಆ ಒಂದು ವಾರ್ಡಲ್ಲಿ ಹೋಗಿ ಸೇರ್ತಕ್ಕಂಥವ್ರನ್ನ ಈ ಎನಿಮಿನೇಷನ್ ಫಾರ್ಮ್ನ ಕೊಟ್ಟವಾಗ ಅವರು ಮನೇಲಿ ಇಲ್ಲ ಅಂತ ಹೇಳಿದ್ರೆ ಆ ಮನೇಲಿ ಇಲ್ಲದೇ ಇರ್ತಕ್ಕಂಥವ್ರನ್ನ ಡಿಲೀಟ್ ಮಾಡಿ ಮತ್ತು ಹೊಸದಾಗಿ ಸೇರಿಸ್ತಕ್ಕಂಥ ಮತಪಟ್ಟಿಯನ್ನು ಸೇರಿಸ್ತಕ್ಕಂಥ ಕಾರ್ಯಕ್ರಮ ಕೂಡ ಇದ್ರ ಭಾಗವಾಗಿದೆ. ಹಂಗಾಗಿ ಯಾರು ಒಬ್ಬರೂ ಕೂಡ ಈ ಒಂದು ಮತಪಟ್ಟಿಯಲ್ಲಿ ಮತ ಇಲ್ದಿರನೇ ಆಗ್ತಕ್ಕಂಥ ನಾವು ಜವಾಬ್ದಾರಿ ತಗೊಂಡು ಇವತ್ತು ಪ್ರತಿಯೊಂದು ಬೂತಲ್ಲಿ ಕೂಡ ಪ್ರತಿಯೊಂದು ಹಳ್ಳಿ ಕೂಡ ಈ ಕಾರ್ಯಕ್ರಮ ನಾವು ಮಾಡ್ತೇವೆ. ನಮ್ಮಲ್ಲಿ ಸಾಕಷ್ಟು ಇದೆ. ಕೆಲವೊಂದು ಬೂತ್ಗಳಲ್ಲಿ ಒಂದು BLOಗಳು ಮನೆಗಳು ಹೋದಾಗ ಮನೆ ಬೀಗ ಹಾಕೊಂಡು ಹೋಗಿರ್ತಾರೆ, ಅವರು ಎಲಿಮಿನೇಷನ್ ಫಾರ್ಮ್ ಕೊಡೋಕ್ಕಾಗೋದಿರಲ್ಲ. ಅಂಥವ್ರನ್ನ ಲೀಸ್ಟ್ ಮಾಡಿಕೊಂಡು BLO ಅವ್ರ ಜೊತೆಗೆ BLA 2ಗಳನ್ನ ಅವರೆಲ್ಲ ಪೂರ್ತಿ ಕೋರ್ಡಿನೇಷನ್ ಮಾಡಿಕೊಂಡು ಎಲ್ಲರಿಗೂ ಎಲಿಮಿನೇಷನ್ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. 8ನೇ ತಾರೀಕುವರೆಗೂ ಎನಿಮಿನೇಷನ್ ಫಾರ್ಮ್ನ ಫಿಲ್ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ಅದಾದಮೇಲೆ ಕೂಡ ಹೊಸದಾಗಿ ಮತಪಟ್ಟಿಯಲ್ಲಿ ಸೇರಿಸ್ತಕ್ಕಂಥ ಕಾರ್ಯಕ್ರಮ ಕೂಡ ಇದೆ. ಹಂಗಾಗಿ ರಾಜ್ಯ ಸರ್ಕಾರ, ನಮ್ಮ ಚುನಾವಣೆ ಆಯೋಗ ಎಲ್ಲ ಸೇರಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಈ ಬಾರಿ 100ಗೆ 100% ಕೂಡ ಎಲ್ಲ ಮತದಾರರಿಗೆ ಎಲ್ಲ ಮತಪಟ್ಟಿಯಲ್ಲಿ ಸೇರಿಸ್ತಕ್ಕಂಥ ಕಾರ್ಯಕ್ರಮ ಆಗಬೇಕು. ಎಲ್ರಿಗೂ ಕೂಡ ತಮಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೂ ಕೂಡ ನಾವು ವಿನಂತಿ ಮಾಡ್ಕೊತೀವಿ. ಸಾಕಷ್ಟು ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಜಾಗೃತಿ ಮೂಡಿಸ್ಬೇಕು ಅಂತ ವಿನಂತಿ ಮಾಡ್ಕೊತೀವಿ.